ಹಾಯ್ ಬಡೀಸ್, ವೆಲ್ಕಮ್ ಬ್ಯಾಕ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ಈ ವಿಡಿಯೋದಲ್ಲಿ ಇಂಗ್ಲೀಷ್ ಗ್ರಾಮರ್ನ ಇಂಪಾರ್ಟೆಂಟ್ ಟಾಪಿಕ್ ಆಗಿರತಕ್ಕಂಥ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ನೋಡ್ತಾ ಹೋಗೋಣ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ನೌನ್ ಮತ್ತು ಅದರ ವೆರೈಟೀಸ್ ಯಾವ್ಯಾವ ಬರ್ತಾವಂತ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ. ಲೆಟ್ ಅಸ್ ಸ್ಟಾರ್ಟ್. ಪಾರ್ಟ್ಸ್ ಆಫ್ ಸ್ಪೀಚ್. ಆಲ್ ಇಂಗ್ಲೀಷ್ ವರ್ಡ್ಸ್ ಆರ್ ಡಿವೈಡೆಡ್ ಇಂಟು 8 ಗ್ರೂಪ್ಸ್. ಸೊ ನೀವು ಇಂಗ್ಲೀಷಲ್ಲಿ ಯಾವುದೇ ಒಂದು ಸೆಂಟೆನ್ಸ್ ಬರೆದ್ರು ಆ ಸೆಂಟೆನ್ಸಲ್ಲಿ ಈ 8 ಪಾರ್ಟ್ಸ್ ಆಫ್ ಸ್ಪೀಚ್ ಏನದಲ್ಲ ಅದನ್ನು ಒಳಗೊಂಡೇ ಆ ಪದ ಅಥವಾ ಆ ವಾಕ್ಯ ಆಗಿರುತ್ತೆ. ವಾಟ್ ಎವರ್ ದ ಸೆಂಟೆನ್ಸ್ ಯು ರೈಟ್ ಇನ್ ಇಂಗ್ಲೀಷ್ ದಟ್ ಇನ್ಕ್ಲೂಡ್ಸ್ ಆಲ್ ದೀಸ್ 8 ಪಾರ್ಟ್ಸ್ ಆಫ್ ಸ್ಪೀಚ್. ಓಕೆ, ನೌನ್, ಪ್ರನೌನ್, ಅಬ್ಜೆಕ್ಟಿವ್ ಏನಿದಾವಲ್ಲ, ಸೊ ಇವೆಲ್ಲವೂ ಇದ್ದೇ ಇರ್ತಾವೆ ಅಂತ ಹೇಳ್ತಾ ಇರೋದು. 8 ಇದಾವೆ ಅಂತ ಹೇಳ್ತಾ ಇದ್ದಾರೆ ಅವರು ಕ್ಯಾಟಗರಿ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ. ಯಾವ್ದ್ಯಾವುದು? ನೌನ್ ಅಂದರೆ ನಾಮಪದ, ಪ್ರನೌನ್ ಅಂದರೆ ಸರ್ವನಾಮ, ಅಬ್ಜೆಕ್ಟಿವ್ ಅಂದರೆ ವಿಶೇಷಣ, ವರ್ಬ್ ಅಂದರೆ ಕ್ರಿಯಾಪದ, ಓಕೆ, ಅದೇ ರೀತಿಯಾಗಿ ಪ್ರಿಪೋಸಿಷನ್ಸ್, ಕಂಜಕ್ಷನ್ಸ್, ಅಡ್ವರ್ಬ್, ಇಂಟರ್ಜೆಕ್ಷನ್. ಸೊ 8 ಪಾರ್ಟ್ಸ್ ಆಫ್ ಸ್ಪೀಚನ್ನು ನಾವು ಇಂಗ್ಲೀಷಲ್ಲಿ ನೋಡ್ತೀವಿ. ಕನ್ನಡದಲ್ಲಿ ಏನು ರೀತಿ ನೋಡ್ತಿದ್ವಲ್ಲ ಅದೇ ರೀತಿಯಾಗಿ ಅಲ್ಲಿ ನಾವು ನೋಡಿದ್ದೀವಿ, ಅಲ್ಲಿ ಸರ್ವನಾಮ ನೋಡಿದ್ದೀವಿ, ಅಲ್ಲಿ ವಿಶೇಷಣಗಳ ಬಗ್ಗೆ, ಕ್ರಿಯಾಪದಗಳ ಬಗ್ಗೆ ಎಲ್ಲವೂ ಅಧ್ಯಯನ ಮಾಡಿದ್ದೀವಲ್ಲ. ಎವ್ರಿಥಿಂಗ್ ಇಸ್ ಸೇಮ್, ಬಟ್ ವಿ ವಿಲ್ ಲರ್ನ್ ಇನ್ ಇಂಗ್ಲೀಷ್. ಅಷ್ಟೇ ಡಿಫ್ರೆನ್ಸು, ಬೇರೆ ಏನೂ ಇಲ್ಲ ಇದರಲ್ಲಿ. ಹೌದಾ? ಸೊ ನೋಡ್ತಾ ಹೋಗೋಣ ಏನೇನಿದೆ ಕ್ಯಾಟಗರಿ, ಯಾವುದು ಹೆಂಗೆ ಮಾಡಿದ್ದಾರೆ ಅಂತ. ಮೊದಲಿದ್ದಾಗ ಅಧ್ಯಯನ ಮಾಡಬೇಕಾಗಿದೆ ಯಾವುದು? ನಾಮಪದ ಅಂದರೆ ನೌನಿಂದ ಶುರು ಮಾಡ್ಕೊಳ್ಳೋಣ. ನೌನ್ ಇಸ್ ನಥಿಂಗ್ ಬಟ್ ನಾಮಪದ. ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ರಾಮು ಈಸ್ ಅ ಫಾರ್ಮರ್. ಇನ್ನೊಂದು ದ ಕೌ ಗಿವ್ಸ್ ಮಿಲ್ಕ್. ಮೂರನೇ ಎಕ್ಸಾಂಪಲ್ ದೇರ್ ಈಸ್ ಅ ಬುಕ್ ಆನ್ ದ ಟೇಬಲ್. ಸೊ ಈ ಪದಗಳನ್ನು ನೋಡಿದಾಗ, ಈ ವಾಕ್ಯಗಳನ್ನು ನೋಡಿದಾಗ ಪ್ರಮುಖವಾಗಿ ರಾಮು ಆಗಿರ್ಬೋದು, ಫಾರ್ಮರ್ ಆಗಿರ್ಬೋದು, ಕೌ, ಮಿಲ್ಕ್, ಬುಕ್, ಟೇಬಲ್ ಇವೆಲ್ಲವೂ ಏನದಲ್ಲ ನಾಮಪದಗಳು, ನೌನ್ ಅಂತ ಹೇಳ್ತೀವಿ. ಓಕೆ, ಸೊ ನೌನ್ ಅಂದರೆ ಏನು? ಅದು ವಸ್ತುನೂ ಆಗಿರ್ಬೋದು, ಹೆಸರು ಆಗಿರ್ಬೋದು, ಇಟ್ ಕ್ಯಾನ್ ಬಿ ಎನಿಥಿಂಗ್. ಸೊ ಕೆಟಗರಿ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ನಾನು. ರಾಮು, ಫಾರ್ಮರ್, ಕೌ ಇವೆಲ್ಲವೂ ಹೆಸರುಗಳು. ಓಕೆ, ಈ ಕೆಟಗರಿ ಹಾಕಿದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ಮಿಲ್ಕ್ ಅಂತ ಇದೆ ಈ ಸೆಂಟೆನ್ಸಲ್ಲಿ, ರೈಟ್? ಮಿಲ್ಕ್. ಸೊ ಮಿಲ್ಕ್, ಆಮೇಲೆ ಈ ಟೇಬಲ್ ಇವೆಲ್ಲವೂ ಏನದಲ್ಲ ವಸ್ತುಗಳು ಅಲ್ವಾ? ಸೊ ಇದರಿಂದ ನಾವೇನು ಅರ್ಥ ಮಾಡ್ಕೊಂಡಿವಿ? ನೌನ್ ಈಸ್ ಅ ನೇಮ್ ಆಫ್ ಎ ಪರ್ಸನ್, ಎನಿಮಲ್, ಪ್ಲೇಸ್, ಥಿಂಗ್, ಫೀಲಿಂಗ್ ಆರ್ ಐಡಿಯಾ. ಇಟ್ ಕ್ಯಾನ್ ಬಿ ಎನಿಥಿಂಗ್. ನೌನ್ ಕ್ಯಾನ್ ಬಿ ಎನಿಥಿಂಗ್ ಅಂತ ನಿಮ್ಗೆ ಗೊತ್ತಿರಬೇಕು. ಅದನ್ನು ಮೆನ್ಷನ್ ಮಾಡಿದ್ದೀನಿ ಇಲ್ಲಿ. ಅ ನೌನ್ ಈಸ್ ಅ ನೇಮ್ ಆಫ್ ಎನಿಥಿಂಗ್. ಯಾವ್ದು ಬೇಕಾದ ಬರೋದ್ರೆ ನೀವು ಅದನ್ನು ನೀವು ನೌನ್ ಅಂತ ಕನ್ಸಿಡರ್ ಮಾಡ್ಬೋದು. ಓಕೆ, ಇನ್ನು ಸಿಂಪಲ್ಲಾಗಿ ಹೇಳಬೇಕಂದ್ರೆ ವಾಟ್ ಈಸ್ ನೌನ್? ಇಫ್ ಎನಿವನ್ ಆಸ್ಕ್ ವಾಟ್ ಈಸ್ ನೌನ್, ಯು ಶುಡ್ ಸೇ ವೆರಿ ಸಿಂಪಲ್ಲಿ, ಇನ್ ಅ ಸಿಂಪಲ್ ವರ್ಡ್ಸ್, ಅ ನೌನ್ ಈಸ್ ಅ ನೇಮಿಂಗ್ ವರ್ಡ್. ದ್ಯಾಟ್ಸ್ ಇಟ್. ಸೊ ಎಕ್ಸಾಂಪಲ್ಸ್ಗಳನ್ನು ಕೊಡಪ್ಪ ನನಗೆ ನೌನ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಯಾವುದಪ್ಪ ಎಕ್ಸಾಂಪಲ್ಸ್ಗಳು ಅಂದರೆ ರಾಮ, ರಹೀಮ, ಕಲ್ಲು, ಮಣ್ಣು, ಹೊಲ, ತಾಜ್ ಮಹಲ್, ಗಿಡ, ಹಾಲು, ಬೆಕ್ಕು, ನರಿ, ನಾಯಿ, ಮೊಲ, ಕಪ್ಪೆ, ಹಂದಿ, ವಾಟ್ ಎವರ್ ಯು ಸೇ, ಆಲ್ ಆರ್ ನೌನ್ಸ್. ಓಕೆ, ಏನು ಹೇಳಿದ್ರು ಅದೆಲ್ಲವೂ ನಿಮ್ಗೆ ಯಾವ ಕೆಟಗರಿಯಲ್ಲಿ ಬರುತ್ತೆ? ನಾಮಪದದ ಕೆಟಗರಿಯಲ್ಲಿಯೇ ಬರ್ತದೆ. ಹೌದಾ? ಸೊ ನಾಮಪದ ಅಂದರೆ ಅದು ಒಂದೇನಾದ್ರೊಳಗೆ ಏನಾದರೂ ಕೈಂಡ್ಸ್ ಅಥವಾ ವೆರೈಟೀಸ್ ಇದಾವೆ? ಎಸ್, ದೆರ್ ಆರ್ 4 ವೆರೈಟೀಸ್ ಅಥವಾ 4 ಕೈಂಡ್ಸ್ ಆಫ್ ನೌನ್ಸ್. ಸೊ ವಾಟ್ ಆರ್ ದೋಸ್? ಯಾವ್ಯಾವ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಮೊದಲನೇದಾಗಿ ಪ್ರಾಪರ್ ನೌನ್, ಎರಡನೇದು ಕಾಮನ್ ನೌನ್, ಮೂರನೇದು ಕಲೆಕ್ಟಿವ್ ನೌನ್, ಆಮೇಲೆ ಮಟೀರಿಯಲ್ ನೌನ್, ಮತ್ತು ಕೊನೆಯದಾಗಿ ಬರೋದು ಅಬ್ಸ್ಟ್ರಾಕ್ಟ್ ನೌನ್. ದೀಸ್ ಆರ್ ದಿ ವೇರಿಯಸ್ ಕೈಂಡ್ಸ್ ಆಫ್ ನೌನ್ಸ್. ನಾಮಪದದ ಕೈಂಡ್ಸ್ ಇವೆಲ್ಲವು. ನಿಮಗೆ ಹೆಸರು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಐ ವಿಲ್ ಎಕ್ಸ್ಪ್ಲೇನ್ ಇನ್ ಡೀಟೇಲ್, ಬಟ್ ಸ್ಟಿಲ್ ಇಫ್ ಯು ಲುಕ್ ಎಟ್ ದ ನೇಮ್ಸ್, ಪ್ರಾಪರ್ ನೌನ್ ಅಂದರೆ ಏನಿರ್ಬೋದು, ಕಾಮನ್ ನೌನ್ ಅಂದರೆ ಏನಿರ್ಬೋದು, ಈಸಿಲಿ ಐಡೆಂಟಿಫೈ ಮಾಡ್ಬೋದು ನೀವು. ಓಕೆ, ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡು ಟ್ರೈ ಮಾಡಿ. ಪ್ರಾಪರ್ ನೌನ್ ಅಂದರೆ ಏನು, ಕಾಮನ್ ನೌನ್ ಅಂದರೆ ಏನು. ಫಾರ್ ಎಕ್ಸಾಂಪಲ್ ಕಾಮನ್ ಇದೆ. ಕಾಮನ್ ನೌನ್ ಅಂದರೆ ಏನು? ಆ ಕೊಟ್ಟಿರ್ತಕ್ಕಂಥ ನಾಮಪದ ಕಾಮನ್ ಆಗಿದೆಯಾ? ಇವಾಗ ಒಂದು ವರ್ಡ್ ಕೊಡ್ತೀನಿ ನಾನು, ಬೇಬಿ ಅಂತ ಹೇಳ್ತೀನಿ. ಬೇಬಿ ಅನ್ನೋದು ಒಂದು ಕಾಮನ್ ಆಗಿರ್ತಕ್ಕಂಥ ನಾವು, ಬೇಬಿ ಯಾವ್ದು ಬೇಕಾದಿರಲಿ, ಜಸ್ಟ್ ನಾನು ಕಾಮನ್ ಆಗಿ ಹೇಳ್ತಾ ಇದ್ದೀನಿ ಒಂದು. ಇನ್ನೊಂದು ಎಕ್ಸಾಂಪಲ್ ಗಿಡ ಅಂತ ಹೇಳ್ತೀನಿ. ಗಿಡ ಅನ್ನೋದು ಕಾಮನ್ ನೌನ್. ಆ ತೆಂಗಿನ ಗಿಡ ಆಗಿರ್ಬೋದು, ಮಾವಿನ ಗಿಡ ಆಗಿರ್ಬೋದು, ಬೇವಿನ ಗಿಡ ಆಗಿರ್ಬೋದು, ರೈಟ್? ಇಟ್ ಕ್ಯಾನ್ ಬಿ ಎನಿಥಿಂಗ್, ರೈಟ್? ಗಿಡ ಅಂತೇಳಿ ನಾನು ಕಾಮನ್ನಾಗಿ ಕರಿತಾ ಇದ್ದೀನಿ, ಅದಕ್ಕೋಸ್ಕರ ಅದು ಕಾಮನ್ ನೌನ್. ಸೊ ಪ್ರತಿಯೊಂದನ್ನು ಅದೇ ರೀತಿಯಾಗಿ ನೀವು ಅರ್ಥ ಮಾಡ್ಕೋಬೇಕಿಲ್ಲಿ. ಒಂದೊಂದು ನೋಡ್ತಾ ಹೋಗೋಣ. ಇಟ್ ವಿಲ್ ಬಿ ವೆರಿ ಕ್ಲಿಯರ್. ಓಕೆ, ಫಸ್ಟ್ ಒನ್ ಪ್ರಾಪರ್ ನೌನ್. ವಾಟ್ ಈಸ್ ಪ್ರಾಪರ್ ನೌನ್? ನೇಮ್ ಆಫ್ ಎ ಪರ್ಟಿಕ್ಯುಲರ್ ಪರ್ಸನ್, ಎನಿಮಲ್, ಪ್ಲೇಸ್ ಆರ್ ಥಿಂಗ್. ಯಾವುದಾದ್ರೂ ಒಂದು ವಸ್ತು, ಪ್ರಾಣಿ, ಸ್ಥಳ ಈ ಎಲ್ಲವನ್ನು ಇನ್ಕ್ಲೂಡ್ ಆಗಿತ್ತಂದರೆ, ಯಾವುದಾದ್ರೂ ಒಂದಿತ್ತಂದರೆ ಅದಕ್ಕೆ ನಾವು ನಾಮಪದ, ಪರ್ಟಿಕ್ಯುಲರಾಗಿ ಪ್ರಾಪರ್ ನೌನ್ ಅಂತೇಳಿ ಕರಿತೀವಿ. ಜನವರಿ, ರಾಮ, ಶ್ಯಾಮ, ಗೀತ, ಯಮುನ, ರವಿವಾರ. ಸೊ ಇದಕ್ಕಿಂತ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಪ್ಪ. ಪ್ರಾಪರ್ ನೌನ್ ಅಂದರೆ ಇಟ್ಟಂಥ ಹೆಸರುಗಳು ಅಂತ ನೆನಪಿಟ್ಕೊಂಡ್ರೆ ಸಾಕು ನೀವು. ಇಟ್ಟಂಥ ಹೆಸರುಗಳು ಎಲ್ಲವೂ ಏನಿದಾವಲ್ಲ ಅವನ್ನು ನಾವು ಪ್ರಾಪರ್ ನೌನ್ ಕೆಟಗರಿ ಹಾಕ್ತೀವಿ.
ರಾಮ ಇಟ್ಟಂಥ ಹೆಸರ, ಶ್ಯಾಮ ಇಟ್ಟಂಥ ಹೆಸರ, ಜನವರಿ ನಾವು ಇಟ್ಟಿರ್ತಕ್ಕಂಥದ್ದು, ಗೀತಾ, ಯಮುನಾ, ರವಿವಾರ, ರೈಟ್. ಸೊ ಇವೆಲ್ಲವು ನೇಮ್ ಆಫ್ ಎ ಪರ್ಟಿಕ್ಯುಲರ್ ಪರ್ಸನ್, ಎನಿಮಲ್, ಪ್ಲೇಸ್ ಆರ್ ಎ ಥಿಂಗ್ ಈಸ್ ನೋನ್ ಆಸ್ ಅ ಪ್ರಾಪರ್ ನೌನ್. ಅದೇ ರೀತಿಯಾಗಿ ಎರಡನೇ ಕೆಟಗರಿ ಬರೋಣ, ಯಾವುದು? ಕಾಮನ್ ನೌನ್. ಸೊ ಕಾಮನ್ ನೌನ್ ಬಗ್ಗೆ ಆಗಲೇ ನಾನು ಸ್ವಲ್ಪ ಲಿಟಲ್ ಬಿಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದೇ ಇದೆ ಇಲ್ಲಿ. ವಾಟ್ ಈಸ್ ಕಾಮನ್ ನೌನ್? ಇಟ್ ಈಸ್ ಅ ನೇಮ್ ಗಿವನ್ ಇನ್ ಕಾಮನ್ ಟು ಎವ್ರಿ ಪರ್ಸನ್ ಆರ್ ಎನಿಮಲ್ ಆರ್ ಪ್ಲೇಸ್ ಆರ್ ಥಿಂಗ್. ಕಾಮನ್ನಾಗಿ ಮಾತಾಡ್ತಾ ಇರ್ತೀವಿ, ಕಾಮನ್ ಇಸ್ ನಥಿಂಗ್ ಬಟ್ ಇನ್ ಜನರಲ್ ಆಗಿ ಮಾತಾಡ್ತಾ ಇರ್ತೀವಿ. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನಾನು, ಬಾಯ್. ಬಾಯ್ ಅಂದರೆ ಏನು? ಕನ್ನಡದಲ್ಲಿ ಹುಡುಗ. ಹುಡುಗ ಅಂದರೆ ಇದು ಯಾವ ಥರದ ನೌನ್ ಅಂತ ಕೇಳಿದ್ರೆ ಏನು ಹೇಳಬೇಕು ನೀವು? ಕಾಮನ್ ನೌನ್ ಅಲ್ವಾ. ಹುಡುಗ ಯಾರು? ರಾಮ್ ಆಗಿರ್ಬೋದು, ರಹೀಮ್ ಆಗಿರ್ಬೋದು, ಸುರೇಶ್, ಮಹೇಶ್, ರುದ್ರೇಶ್, ಯಾರಾದರೂ ಆಗಿರ್ಬೋದು ಹುಡುಗ ಅಂದರೆ. ಬಟ್ ಆ ಎಲ್ಲರ ಕೆಟಗರಿಗೆ ಒಂದು ನೇಮಿಂಗ್ ಕನ್ವೆನ್ಷನ್ ಕೊಟ್ಟಿದ್ದೀವಿ ನಾವು, ಏನಂತ? ಹುಡುಗ ಅಂತ ಕೊಟ್ಟಿದ್ದೀವಿ. ಸೊ ಅದಕ್ಕೋಸ್ಕರ ಬಾಯ್ ಅಂತ ಕೇಳಿದರೆ ಕಾಮನ್ ನೌನ್ ಅಂತ ನಿಮಗೆ ಗೊತ್ತಿರಬೇಕು. ಅದ್ರ ಬದಲಾಗಿ ಪರ್ಟಿಕ್ಯುಲರ್ ಹೆಸರು ಕೊಟ್ಟರೆ ಅಂದ್ಕೊಳ್ಳಿ, ರಾಮ ಅಂತ ಹೆಸರನ್ನು ಕೊಟ್ಟರೆ ಅಂತ ತಿಳ್ಕೊಳ್ಳಿ ಸೆಂಟೆನ್ಸಲ್ಲಿ. ಸೊ ನಿಮಗೆ ಕ್ಲಿಯರ್ ಆಗಬೇಕು, ಇಟ್ ಈಸ್ ನಾಟ್ ಅ ಕಾಮನ್ ನೌನ್, ಇಟ್ ಈಸ್ ಅ ಪ್ರಾಪರ್ ನೌನ್ ಅಂತ ಗೊತ್ತಾಗಬೇಕು. ಓಕೆ, ಸೊ ಇದರಿಂದ ವೆರಿ ಕ್ಲಿಯರ್ ಆಯಿತು ನಿಮಗೆ ಪ್ರಾಪರ್ ನೌನ್ ಅಂದರೆ ಯಾವುದು, ಕಾಮನ್ ನೌನ್ ಅಂದರೆ ಯಾವುದು. ಸೊ ಇನ್ನಷ್ಟು ನಮಗೆ ಕಾಮನ್ ನೌನ್ಸ್ಗೆ ಎಕ್ಸಾಂಪಲ್ಸ್ ಕೊಡಿ ಸರ್ ಅಂದರೆ ಇಲ್ಲಿದಾವೆ ನೋಡಿ. ಬಾಯ್ ಯಾರಾದರೂ ಆಗಿರ್ಬೋದು, ಗರ್ಲ್, ಸೀತೆ, ಕವಿತಾ, ಪವಿತ್ರ, ರೈಟ್, ಭಾಗ್ಯ, ಕವನ, ಜ್ಯೋತಿ, ಎನಿಥಿಂಗ್. ಆಮೇಲೆ ಮ್ಯಾನ್, ಮನುಷ್ಯ, ಅದೊಂದು ಕೆಟಗರಿ, ಅದರೊಳಗೆ ಸಾವಿರಾರು ಜನ ಬರ್ಬೋದು. ಬುಕ್, ಯಾವ ಬುಕ್ಕಪ್ಪ? ಇಂಗ್ಲೀಷ್ ಬುಕ್ಕಾ, ಕನ್ನಡ ಬುಕ್ಕಾ, ಮ್ಯಾಥಮೆಟಿಕ್ಸಾ, ಬಯೋಲಜಿನೋ, ಜಿಯೋಲಜಿನೋ, ಗ್ರಾಫಿಕ್ಸ್, ವಾಟ್ ಎವರ್. ರಿವರ್, ಇದೇನಾಗಿದೆ? ಕಾಮನ್ ಆಗಿ ಹೇಳ್ತಾ ಇದ್ದೀವಿ ನಾವು ರಿವರ್ ಅಂತ. ರಿವರಲ್ಲಿ ಸಾವಿರಾರು ಇದ್ದಾವೆ, ಗಂಗಾ, ಯಮುನಾ, ಕಾವೇರಿ, ತುಂಗಭದ್ರಾ, ರೈಟ್, ಆ ರೀತಿಯಾಗಿ. ಡಾಗಲ್ಲೂ ತುಂಬ ವೆರೈಟೀಸ್ ಇದ್ದಾವೆ, ಬಟ್ ನಾವು ಡಾಗ್ ಅಂತ ಜಸ್ಟ್ ನೇಮ್ ಕೊಡ್ತಾ ಇದ್ದೀವಿ. ಓಕೆ, ಸೊ ಇದರಿಂದ ನಿಮಗೆಲ್ಲ ಕ್ಲಿಯರಾಗಿ ಐಡಿಯಾ ಸಿಕ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್, ಕಂಟ್ರಿ ಈಸ್ ಅ ಕಾಮನ್ ನೌನ್ ಆರ್ ಅ ಪ್ರಾಪರ್ ನೌನ್? ಕಂಟ್ರಿ ಅಂತ ಕೇಳಿದರೆ ಕಾಮನ್ ನೌನ್. ಯಾಕಪ್ಪ? ದೇಶ ಅಂತ ಹೇಳ್ತಾ ಇದ್ದೀವಿ ನಾವು. ಯಾವ ದೇಶ ಅಂತ ಹೇಳ್ತಾ ಇದ್ದೀವ? ನೋ, ಜಸ್ಟ್ ದೇಶ ಅಂತ ಕಾಮನ್ನಾಗಿ ಕರಿತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಕಂಟ್ರಿ ಈಸ್ ಅ ಕಾಮನ್ ನೌನ್. ಸಪೋಸ್ ಒಂದು ಪರ್ಟಿಕ್ಯುಲರ್ ದೇಶದ ಹೆಸರು ಕೊಟ್ಟರಪ್ಪ ಅವರು, ಭಾರತ ಅಂತ ಕೊಟ್ಟರು. ಭಾರತ ಅಂತ ಏನಾಯಿತು? ನಾವು ಇಟ್ಟಂಥ ಹೆಸರಾಯ್ತಾ? ಇಟ್ಸ್ ಅ ಪ್ರಾಪರ್ ನೌನ್. ಆಸ್ಟ್ರೇಲಿಯಾ, ಇಟ್ ಈಸ್ ಅ ಪ್ರಾಪರ್ ನೌನ್. ಶ್ರೀಲಂಕಾ, ಇಟ್ ಈಸ್ ಅ ಪ್ರಾಪರ್ ನೌನ್. ಅಮೇರಿಕಾ, ಪ್ರಾಪರ್ ನೌನ್ ಅಲ್ವಾ. ಸೊ ಈ ರೀತಿಯಾಗಿ ನೀವು ಸೆಗ್ರಿಗೇಟ್ ಮಾಡ್ಕೋಬೇಕು. ಈ ಲೈನಲ್ಲಿ ಇನ್ನೂ ಕ್ಲಿಯರ್ ಆಗುತ್ತೆ ನೋಡಿ. ಬಿಹಾರ್ ಈಸ್ ಅ ಪ್ರಾಪರ್ ನೌನ್, ಸಿಟಿ ಈಸ್ ಅ ಕಾಮನ್ ನೌನ್, ರೈಟ್. ಬಿಹಾರ್ ಅನ್ನೋದು ಒಂದು ಪ್ರಾಪರ್ ನೌನ್ಗೆ ಎಕ್ಸಾಂಪಲ್ಲು. ಬಿಹಾರ್ ಅನ್ನೋದು ಒಂದು ರಾಜ್ಯ, ಪ್ರಾಪರ್ ನೌನ್. ಹೆಸರು ಇಡ್ತಾ ಇದ್ದೀವಿ ಪರ್ಟಿಕ್ಯುಲರ್ ಆಗಿ. ಕರ್ನಾಟಕ, ನಾಟ್ ಬೆಂಗಳೂರು, ಕರ್ನಾಟಕ, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ. ಸೊ ನಾವು ಕೊಟ್ಟಂಥ ಹೆಸರುಗಳು ಪ್ರಾಪರ್ ನೌನ್ ಕೆಟಗರಿಗೆ ಹೋಗ್ತಾವೆ. ಅದರೊಳಗಡೆ ಸಾವಿರಾರು ಸಿಟೀಸ್ ಇದ್ದಾವೆ. ನಾವೇನು ಹೇಳ್ತಾ ಇದ್ದೀವಿ? ಸಿಟಿ ಈಸ್ ಅ ಕಾಮನ್ ನೌನ್. ಅದಕ್ಕೋಸ್ಕರ ಓಕೆ, ಕರ್ನಾಟಕ ಅನ್ನೋದೊಂದು ಪ್ರಾಪರ್ ನೌನ್ ಇಟ್ಟಂಥ ಹೆಸರು. ಅದರಲ್ಲಿ ಸಿಟೀಸ್ ಅಂತ ಬಂದರೆ ಅದು ಕಾಮನ್ ನೌನ್ ಆಗುತ್ತೆ. ಎಷ್ಟು ಬೇಕಾದ ಸಿಟಿ ಇದ್ದಾವೆ. ಬೆಂಗಳೂರು ಇದೆ, ಹುಬ್ಳಿ ಇದೆ, ಧಾರವಾಡ ಇದೆ, ವಿಜಯಪುರ ಇದೆ, ಬಾಗಲಕೋಟೆ ಇದೆ, ರೈಟ್, ರಾಯಚೂರು ಇದೆ, ಕೊಪ್ಪಳ ಇದೆ. ಸೊ ದೋಸ್ ವಿ ಕಾಲ್ ಇಟ್ ಆ್ಯಸ್ ಅ ಸಿಟೀಸ್. ಓಕೆ, ಪರ್ಟಿಕ್ಯುಲರ್ ಏನೋ ಹೇಳ್ತಾ ಇಲ್ಲ ಯಾವ ಸಿಟಿ ಅಂತ. ಸೊ ಜಸ್ಟ್ ಕಾಮನ್ ಆಗಿ ಹೇಳ್ತಾ ಇದ್ದೀವಿ ಸಿಟಿ. ಕರ್ನಾಟಕ ಈಸ್ ದ ಸ್ಟೇಟ್ ಕಂಟೈನ್ಸ್ ಲಾಟ್ ಆಫ್ ಸಿಟೀಸ್ ಅಂತ ಕೊಟ್ಟರು ಅಂದ್ಕೊಳ್ಳಿ. ಕರ್ನಾಟಕ ಅನ್ನೋದೇನು ಈ ವರ್ಡಲ್ಲಿ? ಇಟ್ ಈಸ್ ಎನ್ ಅ ಪ್ರಾಪರ್ ನೌನ್. ಆ ಕೊನೆಗೆ ಬಂದಿರತಕ್ಕಂಥ ಸಿಟೀಸ್ ಏನಿದೆಯಲ್ಲ ಅದು ಒಂದು ಕಾಮನ್ ನೌನ್ ಅಲ್ವಾ. ಹೋಪ್ ಇಟ್ ಈಸ್ ವೆರಿ ಕ್ರಿಸ್ಟಲ್ ಕ್ಲಿಯರ್ ಫಾರ್ ಯು ಗೈಸ್. ಮುಂದಿದ್ದಕ್ಕೆ ಹೋಗೋಣ. ಮುಂದಿನ ನೌನ್ ಯಾವುದು? ಕಲೆಕ್ಟಿವ್ ನೌನ್. ಕಲೆಕ್ಟಿವ್ ನೌನ್, ವಾಟ್ ಈಸ್ ಕಲೆಕ್ಟಿವ್? ಕಲೆಕ್ಟಿವ್ ಅಂದರೆ ಒಂದು ಗುಂಪು ಅನ್ಬೋದ ನಾವು. ಕಲೆಕ್ಟ್ ಅಂದರೆ ಗುಂಪು, ಸಂಗ್ರಹಣೆ, ವಿ ಕ್ಯಾನ್ ಕಾಲ್. ಎಸ್, ಕಲೆಕ್ಟಿವ್ ಪದದ ಅರ್ಥನೇ ಅದೇ ಬರುತ್ತೆ ಅಲ್ವಾ. ಸೊ ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು ನಿಮಗೆ. ಕಲೆಕ್ಟಿವ್ ನೌನ್ ಕ್ಲಿಯರ್ ಆಯಿತು. ಕಲೆಕ್ಟಿವ್ ನೌನ್ ಈಸ್ ಎ ನೇಮ್ ಆಫ್ ಎ ನಂಬರ್ ಆಫ್ ಅ ಪರ್ಸನ್ಸ್ ಆರ್ ಅ ಥಿಂಗ್ಸ್ ಟೇಕನ್ ಟುಗೆದರ್ ಆ್ಯಂಡ್ ಸ್ಪೋಕನ್ ಆ್ಯಸ್ ಅ ಹೋಲ್. ಕೆಲವೊಂದಿಷ್ಟು ಜನರ ಗುಂಪುಗಳನ್ನು ಸೇರಿಸಿಕೊಂಡು ಅದರ ಹೆಸರನ್ನು ಹೇಳೋದು. ಓಕೆ, ಕ್ಯಾನ್ ಟೇಕನ್ ಟುಗೆದರ್ ಆ್ಯಂಡ್ ಸ್ಪೋಕನ್ ಆ್ಯಸ್ ಅ ಹೋಲ್. ಸ್ವಲ್ಪ ಜನರನ್ನು ಗುಂಪನ್ನು ತೆಗೆದುಕೊಂಡು ಬಿಟ್ಟು ಅದನ್ನು ಒಂದು ಗುಂಪಾಗಿ ಪರಿವರ್ತನೆ ಮಾಡೋದು. ಇಲ್ಲಿ ಹೇಳಿದ್ರೆ ಕ್ಲಿಯರ್ ಆಗುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್ ಟೀಮ್ ಅಂತ ತೆಗೆದುಕೊಳ್ತೀನಿ ನಾನು. ಟೀಮ್, ಕ್ರಿಕೆಟ್ ಟೀಮ್. ಓಕೆ, ಕ್ರಿಕೆಟ್ ಟೀಮ್. ಇದರಲ್ಲಿ ಟೀಮ್ ಅನ್ನೋದೇನು? ಟೀಮ್ ಅನ್ನೋದು ಕಲೆಕ್ಟಿವ್ ನೌನ್. ಯಾಕಂದರೆ ಈ ಟೀಮಲ್ಲಿ ಸ್ವಲ್ಪ ಜನರನ್ನು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಒಂದು ಟೀಮನ್ನು ರೆಡಿ ಮಾಡಿದ್ದಾರೆ. ಸೊ ಈ ರೀತಿ ಕಲೆಕ್ಷನ್ ಮಾಡ್ತಾ ಗುಂಪಾಗಿತ್ತಂದರೆ
ಅದನ್ನು ನಾವು ಕಲೆಕ್ಟಿವ್ ನೌನ್ ಅಂತೇಳಿ ಕರಿತೀವಿ. ಸೊ ಅದಕ್ಕೆ ಬೇರೆ ಬೇರೆ ಎಕ್ಸಾಂಪಲ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ ನಾನು. ಬೇರೆ ಬೇರೆ ಫ್ಯಾಮಿಲಿ, ಕ್ಲಾಸ್. ಕ್ಲಾಸ್ ಅನ್ನೋದು ಒಂದು ಗುಂಪು, 8th ಕ್ಲಾಸ್. ಓಕೆ, ಕ್ಲಾಸಲ್ಲಿ ಬೇರೆ ಬೇರೆ ಜನ ಇರ್ತಾರೆ, ಹುಡುಗಿರು ಇರ್ತಾರೆ, ಹುಡುಗರು ಇರ್ತಾರೆ, ರೈಟ್. ಬಟ್ ನಾವು ಎಲ್ಲನೂ ಕಂಬೈನ್ ಮಾಡಿ ಒಂದು ಹೋಲ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಈ ಪದ ಬಹಳ ಇಂಪಾರ್ಟೆಂಟ್, ಹೋಲ್. ಟೇಕನ್ ಟುಗೆದರ್, ಹೋಲ್, ಇವೆರಡು ನೆನಪಿಟ್ಟೋಗಬೇಕು. ಈ ರೀತಿಯಾಗಿದ್ದಂಥ ಸೆಂಟೆನ್ಸ್ ಇತ್ತಂದರೆ ಅದಕ್ಕೆ ನಾವು ಕಲೆಕ್ಟಿವ್ ನೌನ್ ಅಂತೀವಿ. ಕ್ರೌಡ್, ಆರ್ಮಿ, ಟೀಮ್ ಬಗ್ಗೆ ಹೇಳಿದೆ ನಾನು ಆಲ್ರೆಡಿ ಅಲ್ವಾ. ಸೊ ಈ ಎಕ್ಸಾಂಪಲ್ ನೋಡಿದರೆ ನಮಗೆ ಇನ್ನೂ ಬೆಟರ್ ಕ್ಲಿಯರ್ ಆಗುತ್ತೆ. ಬಾಯ್, ಕಾಮನ್ ನೌನ್. ಓಕೆ, ಬಾಯ್ ಅಂತ ಕಾಮನ್ ನೌನ್ ಕೊಟ್ಟಿದ್ದೀವಿ. ಬಾಯ್ ಒಳಗೆ 1000 ಜನ ಬರ್ತಾರೆ. ಸೊ ಆಮೇಲೆ ಅದ್ರಾಗ ಇನ್ನೊಂದು ಕೆಟಗರಿ ಮಾಡಿದ್ವಿ ನಾವು, ಕ್ಲಾಸ್ ಅಂತ ಕೆಟಗರಿ ಮಾಡಿದ್ದೀವಿ. ಹುಡುಗರ ಕ್ಲಾಸ್. ಕ್ಲಾಸ್ ಅಂದರೆ ಏನಾಯಿತು, ಹುಡುಗರ ಒಂದು ಗುಂಪಾತು, ರೈಟ್. ದರ್ ಈಸ್ ಅ ಹೋಲ್ ಗ್ರೂಪ್ ಕ್ರಿಯೇಟೆಡ್. ಸೊ ಹಂಗೆ ಕ್ರಿಯೇಟ್ ಆಗಿದ್ರೆ ಅದಕ್ಕೆ ಏನಂತೀವಿ ನಾವು, ಕಲೆಕ್ಟಿವ್ ನೌನ್ ಅಂತ ಹೇಳ್ತೀವಿ. ಆ ಬಾಯ್ ಹೆಸರು ಏನಾದರೂ ಕೊಟ್ಟಿದ್ರೆ ರಮೇಶ್ ಅಂತ, ಸೊ ಅವಾಗ ಅದೇನಾಯಿತು, ಪ್ರಾಪರ್ ನೌನ್ ಆಯಿತು. ಸೊ 3 ನೌನ್ಗಳ ಬಗ್ಗೆ ಇದರಲ್ಲಿ ಕ್ಲಿಯರಾಗಿ ಅರ್ಥ ಆಗುತ್ತೆ ನಮಗೆ ಒಂದು ಎಕ್ಸಾಂಪಲಿಂದ. ಬಾಯ್ ಅಂತ ಕೊಟ್ಟರೆ ಕಾಮನ್ ನೌನ್ ಅಂತ ಹೇಳಬೇಕು, ಪರ್ಟಿಕ್ಯುಲರ್ ಕ್ಲಾಸ್ ಅಂತ ಕೆಟಗರಿಗೆ ಹಾಕ್ಕೊಂಡ್ರೆ ಅದಕ್ಕೆ ಕಲೆಕ್ಟಿವ್ ಅನ್ನಬೇಕು, ರಮೇಶ್ ಅಂತ ಕೇಳಿದರೆ ಪ್ರಾಪರ್ ಅನ್ನಬೇಕು. ಸೊ ಕಲೆಕ್ಟಿವ್ ಅಂತ ಬಂದಾಗ ಏನು ಗೊತ್ತಾಗಬೇಕು ನಿಮಗೆ, ವರ್ಡ್ ನೆನಪಿಟ್ಕೋಬೇಕು, ಗ್ರೂಪಿಂಗ್. ಓಕೆ, ಸೊ ಬೆಸ್ಟ್ ಎಕ್ಸಾಂಪಲ್ ಯಾವುದು, ನಮ್ಮ ಕ್ರಿಕೆಟ್ ಟೀಮನ್ನು ನೆನಪಿಟ್ಕೊಂಡ್ಬಿಟ್ಟು ನೀವು, ದಟ್ ಈಸ್ ಮೋರ್ ದೆನ್ ಸಫಿಷಿಯೆಂಟ್. Next noun. What is the next noun which we would like to study? Material noun. Material noun ಅಂದರೆ ಏನು, ಹೆಸರಲ್ಲೇ ಇದೆ. ಇಟ್ ಇಸ್ ಅ ನೇಮ್ ಆಫ್ ಎ ಮಟೀರಿಯಲ್ ಆರ್ ಎ ಸಬ್ಸ್ಟೆನ್ಸ್. ಇಟ್ ಈಸ್ ದ ನೇಮ್ ಆಫ್ ಎ ಮಟೀರಿಯಲ್ ಸಬ್ಸ್ಟೆನ್ಸ್. ಯಾವುದು, ವಾಟರ್, ಮಿಲ್ಕ್, ಗೋಲ್ಡ್, ಐರನ್, ಗೀ, ಶುಗರ್. ನೀರು, ಹಾಲು, ಬಂಗಾರ, ಕಬ್ಬಿನ, ತುಪ್ಪ, ಸಕ್ಕರೆ. ಸೊ ಇವೆಲ್ಲವೂ ಸಬ್ಸ್ಟೆನ್ಸ್ ಅಲ್ವಾ. ದೀಸ್ ಆರ್ ಆರ್ ಸಬ್ಸ್ಟೆನ್ಸ್. ಹೋಪ್ ಯು ಕ್ಯಾನ್ ಫೀಲ್ ದ್ಯಾಟ್, ರೈಟ್. ನೀರಾಗಿರ್ಬೋದು, ಹಾಲಾಗಿರ್ಬೋದು. ಸೊ ಈ ರೀತಿಯಾಗಿ ಇತ್ತಂದರೆ ಅದಕ್ಕೆ ನಾವೇನಂತೀವಿ, ಮಟೀರಿಯಲ್ ಅವನು ಅಂತ ಹೇಳ್ತೀವಿ. ಮಟೀರಿಯಲ್ಗಳ ಬಗ್ಗೆ ಮಾತನಾಡ್ತಿರ್ಬೇಕು ಆ ವಾಕ್ಯದಲ್ಲಿ. ಓಕೆ, ಮಟೀರಿಯಲ್ ಅಂದರೆ ಕನ್ನಡದಲ್ಲಿ ಏನು, ವಸ್ತು ಅಲ್ವಾ. ಸೊ ವಸ್ತುವಿನ ಬಗ್ಗೆ ಮಾತನಾಡುತ್ತಿದ್ದರೆ ಅದನ್ನು ನಾವು ಮಟೀರಿಯಲ್ ನೌನ್, ವಸ್ತು ನಾಮಪದ ಅಥವಾ ಅಂಥೇಳಿ ಕರಿತೀವಿ. ಮಿಲ್ಕ್, ವಸ್ತು ಹೌದು ಅಲ್ಲೋ, ಜಸ್ಟ್ ಯು ಕ್ಯಾನ್ ಥಿಂಕ್ ಯುವರ್ ಸೆಲ್ಫ್ ಇನ್ ಯುವರ್ ಮೈಂಡ್. ಗೋಲ್ಡ್, ವಸ್ತು ಹೌದು ಅಲ್ಲೋ. ಐರನ್, ವಸ್ತು ಹೌದು ಅಲ್ಲೋ. ಫಾರ್ ಎಕ್ಸಾಂಪಲ್ ರಮೇಶ್ ಅಂತ ಬಂತು ಅಂದ್ಕೊಳ್ಳಿ, ರಮೇಶ್ ಅಂದರೆ ವಸ್ತು ಆಗುತ್ತಾ. ಸೊ ಇಟ್ ಈಸ್ ನಾಟ್ ಎನ್ ವಸ್ತು, ಇಟ್ ಈಸ್ ಅ ಪ್ರಾಪರ್ ನೌನ್ ಅಲ್ವಾ. ಈ ರೀತಿಯಾಗಿ ನಾವು ಕ್ಲಾರಿಫಿಕೇಷನನ್ನು ಮಾಡ್ಕೋಬೇಕು. ಐರನ್ ಅನ್ನೋದು ಒಂದು ವಸ್ತು, ಅದಕ್ಕೆ ಇದನ್ನು ಮಟೀರಿಯಲ್ ನೌನ್ ಕೆಟಗರಿ ಹಾಕಬೇಕು ನಾವು ಅಂತ ಹೇಳಿ. ಓಕೆ, ನಾವು ಲಾಸ್ಟ್ ಸ್ಟೇಜ್ ಬಂದಿವಾಗ ನೌನಲ್ಲಿ ಯಾವುದು ಕೊನೆಗೆ ಉಳಿದಿರೋದು, ಅಬ್ಸ್ಟ್ರಾಕ್ಟ್ ನೌನ್. ಅಬ್ಸ್ಟ್ರಾಕ್ಟ್ ನೌನಲ್ಲಿ ಏನಾಗುತ್ತೆ ಅಂದರೆ ವಿ ಕ್ಯಾನ್ ಓನ್ಲಿ ಥಿಂಕ್ ಬಟ್ ವಿ ಕೆನಾಟ್ ಟಚ್ ಇಟ್. ಸೊ ನಾವು ಅದು ಸೆಂಟೆನ್ಸನ್ನು ಫೀಲ್ ಮಾಡ್ಕೋಬೋದು, ಆ ವಾಕ್ಯದ ಅರ್ಥವನ್ನು ಫೀಲ್ ಮಾಡ್ಕೋಬೋದು, ಬಟ್ ನೀವು ಟಚ್ ಮಾಡೋಕ್ಕಾಗತ್ತಾ ಅಂದರೆ ನೋ. ಸೊ ನಮ್ಮ ಉಳಿದಿರೋ ನೌನಲ್ಲಿ ಏನಾಗ್ತಾ ಇತ್ತು, ಈ ಮಟೀರಿಯಲ್ ನೌನಲ್ಲಿ ಗೋಲ್ಡ್ ಎಕ್ಸಾಂಪಲ್ ತೆಗೆದುಕೊಂಡ್ವಿ ನಾವು. ಗೋಲ್ಡನ್ನು ಮುಟ್ಬೋದಾ, ಎಸ್ ವಿ ಕ್ಯಾನ್ ಅಲ್ವಾ. ಸೊ ಇದಕ್ಕಿಂತ ಮುಂಚೆ ಪ್ರಾಪರ್ ನೌನ್ ತೊಗೊಂಡ್ವಿ, ರಮೇಶ್, ಹರೀಶ್, ಸುರೇಶ್, ಅವ್ರನ್ನ ಟಚ್ ಮಾಡ್ಬೋದಾ, ಎಸ್ ವಿ ಕ್ಯಾನ್. ಬಟ್ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಬಂದಾಗ ಯು ಕೆನಾಟ್ ಟಚ್ ಇಟ್, ಓನ್ಲಿ ವಿ ಕ್ಯಾನ್ ಫೀಲ್ ಇಟ್. ಹೇಗೆ ಎಕ್ಸಾಂಪಲ್ ನೋಡಿದಾಗ ಗೊತ್ತಾಗುತ್ತೆ. ಗುಡ್ನೆಸ್, ಒಬ್ಬ ವ್ಯಕ್ತಿಯ ಗುಡ್ನೆಸ್ಸನ್ನು ನೀವು ಫೀಲ್ ಮಾಡ್ಬೋದು, ಅಪ್ಪ ಎಷ್ಟು ಒಳ್ಳೆ ಮನುಷ್ಯಪ್ಪ ಇವನು ಅಂತ. ಬಟ್ ಕ್ಯಾನ್ ಯು ಟಚ್ ಇಟ್, ನೋ. ಕೈಂಡ್ನೆಸ್, ದಯಾಳುತನ, ಕೈಂಡ್ ಹಾರ್ಟೆಡ್ ಪರ್ಸನ್ ಈಸ್ ಅ ವೆರಿ ಕೈಂಡ್ ಹಾರ್ಟೆಡ್ ಪರ್ಸನ್ ಅಂತೀರಿ. ತುಂಬ ದಯಾಳತನದ ವ್ಯಕ್ತಿ ಅವನು ಅಂತ ಹೇಳ್ತೀರಿ. ಆ ದಯಾಳತನವನ್ನು ನಿಮ್ಗೇನಾದರೂ ಟಚ್ ಮಾಡೋಕ್ಕಾಗತ್ತಾ, ನೋ, ಆಗೋದಿಲ್ಲ. ಓಕೆ, ಅಥವಾ ಇದಕ್ಕೆ ಬೇರೆ ಎಕ್ಸಾಂಪಲ್ ಆನೆಸ್ಟಿ ಆಗಿರ್ಬೋದು, ಬ್ರೇವರಿ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು. ಫ್ರೆಂಡ್ಶಿಪ್ ಅಂದರೆ ಹಂಗಿರ್ಬೇಕು, ಅವನಂಥ ಮನುಷ್ಯನ ಯಾರೂ ನೋಡಿಲ್ಲ ನಾವು ಅಂತ ಹೇಳ್ತಾರೆ, ರೈಟ್. ಸೊ ಫ್ರೆಂಡ್ಶಿಪ್ ಅಂದರೆ ನೀವೇನಾದರೂ ಟಚ್ ಮಾಡೋಕ್ಕಾಗುತ್ತೆ, ಎಲ್ಲಾದರೂ ಸಿಗುತ್ತಾ ಅದು ಹೋದರೆ, ಸಿಗಲ್ಲ. ಓನ್ಲಿ ವಿ ಕ್ಯಾನ್ ಫೀಲ್ ಇಟ್, ವಿ ಕ್ಯಾನ್ ಸೆನ್ಸ್ ದ್ಯಾಟ್, ರೈಟ್. ಸೊ ಹಂಗಿತ್ತಂದರೆ ಅದನ್ನು ನಾವೇನಂತೇಳಿ ಕರಿತೀವಿ, ಅಬ್ಸ್ಟ್ರಾಕ್ಟ್ ನೌನ್ ಅಂತೇಳಿ ಕರಿತೀವಿ. ಓಕೆ, ಎಕ್ಸಾಂಪಲ್ಸ್ಗಳು ಮತ್ತೊಂದು ಸಾರ್ತಿ ಹೇಳ್ತೀನಿ. ಗುಡ್ನೆಸ್, ಕೈಂಡ್ನೆಸ್, ಆನೆಸ್ಟಿ, ಬ್ರೇವರಿ ಆ್ಯಂಡ್ ಫ್ರೆಂಡ್ಶಿಪ್. ಓಕೆ, ಸೊ ಇಲ್ಲಿ ನೋಡಿ, ರಾಮ್ ಈಸ್ ದ ಬೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಓಕೆ, ಇಷ್ಟೊತ್ತು ಕಲಿತಿರೋ ನೌನ್ ಬಗ್ಗೆ ಕಂಪ್ಲೀಟಾಗಿ ಒಂದೇ ವಿಡಿಯೋದಲ್ಲಿ ಎಳೆಸೆಟ್ಬಿಡುತ್ತೆ ನಿಮಗೆ. ರಾಮ್ ಈಸ್ ದ ಬೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಸೊ ಯಾವ್ಯಾವ ನೌನ್ಗಳು ಇನ್ಕ್ಲೂಡ್ ಆಗಿ ನೋಡೋಣ. ಇಲ್ಲಿ ರಾಮ್ ಅಂತ ಹೆಸರು ಕೊಟ್ಟಿದ್ದಾರೆ. ರಾಮ್ ಅಂತ ಹೆಸರಿರೋ ಕಾರಣಕ್ಕೆ ಇದಕ್ಕೆ ಏನಂತೀವಿ ನಾವು, ಪ್ರಾಪರ್ ನೌನ್ ಅಂತೇಳಿ ಕರಿತೀವಿ. ಆಮೇಲೆ ಎರಡನೇ ಕೆಟಗರಿ ಬಾಯ್, ಹುಡುಗ. ರಾಮ್ ಈಸ್ ದ ಬೆಸ್ಟ್ ಬಾಯ್ ಅಂತ ಹೇಳಿದ್ದಾರೆ. ಬಾಯ್ ಅಂದರೆ ಏನು, ಕಾಮನ್. ಸೊ ಕಾಮನಾಗಿ ಹೇಳ್ತಕ್ಕಂಥ ಇತ್ತಂದರೆ ಅದಕ್ಕೆ ನಾವು ಕಾಮನ್ ನೌನ್ ಅಂತ ಹೇಳ್ತೀವಿ. ಇನ್ ದ ಕ್ಲಾಸ್, ಕ್ಲಾಸ್ ಅಂದರೆ ಏನು, ಒಂದು ಗುಂಪು, ಹುಡುಗರ ಗುಂಪು ಅಥವಾ ಹುಡುಗಿಯರ ಗುಂಪು.
ಈ ರೀತಿ ಗುಂಪು ಅಂತಕ್ಕಂಥದ್ದು ಅಲ್ಲಿ ಮೇನ್ ಎದ್ದು ಕಾಣ್ತಾ ಇದ್ದ ಏನಂತೀವಿ ನಾವು ಅದಕ್ಕೆ ಕಲೆಕ್ಟಿವ್ ನೌನ್ ಅಂತ ಹೇಳ್ತೀವಿ. ರೈಟ್, ದಿಸ್ ಇಸ್ ವಾಟ್ ವಿ ಲರ್ನ್ ಸೋ ಫಾರ್. ಸೊ ಇದರಿಂದ ನಿಮಗೆ ಬೆಟರ್ ಕ್ಲಿಯರ್ ಆಯಿತು ಅನ್ಕೋತೀನಿ ನಾನು. ವಾಟ್ ಈಸ್ ಪ್ರಾಪರ್, ವಾಟ್ ಈಸ್ ಕಾಮನ್, ವಾಟ್ ಈಸ್ ಫೈನಲ್ ಕಲೆಕ್ಟಿವ್ ನೌನ್. ಇನ್ನೊಂದಿದೆ ನೋಡಿ ಇಲ್ಲಿ, ಸಿಂಪತಿ ಈಸ್ ಬೆಟರ್ ದ್ಯಾನ್ ಗೋಲ್ಡ್. ಸಿಂಪತಿ ಈಸ್ ಬೆಟರ್ ದ್ಯಾನ್ ಗೋಲ್ಡ್. ಸಿಂಪತಿ ಅನ್ನೋದೇನು ಅಬ್ಸ್ಟ್ರಾಕ್ಟ್ ನೌನ್. ನೀವೇನಾದ್ರು ಟಚ್ ಮಾಡ್ತೀರಾ ಸಿಂಪತಿ ಎಲ್ಲೈತೆ ಅಂತ ಹೋಗಿ ಆಗೋದಿಲ್ಲ. ಸೊ ಇಟ್ ಈಸ್ ಅನ್ ಅಬ್ಸ್ಟ್ರಾಕ್ಟ್ ನೌನ್. ಇಟ್ ಈಸ್ ಬೆಟರ್ ದ್ಯಾನ್ ಗೋಲ್ಡ್, ಬಂಗಾರಕ್ಕಿಂತ ಜಾಸ್ತಿ ಅಂತೆ ಸಿಂಪತಿ. ಬಟ್ ಗೋಲ್ಡನ್ನು ಟಚ್ ಮಾಡ್ಬೋದು ನೀವು, ರೈಟ್. ಸೊ ಅದಕ್ಕೋಸ್ಕರ ನಾವು ಅಬ್ಸ್ಟ್ರಾಕ್ಟ್ ನೌನ್ ಕ್ಯಾಟಗರಿಯಲ್ಲಿ ಹಾಕಲ್ಲ. ಮತ್ತು ಇದನ್ನೇನಾದರೂ ನಾವು ಕಾಮನ್ ನೌನ್ ಕ್ಯಾಟಗರಿಯಲ್ಲಿ ಹಾಕ್ತೀವ? ನೋ, ಗೋಲ್ಡ್ ಅಂತ ಗೊತ್ತಾಗ್ತಾ ಇದೆ, ಕ್ಲಿಯರಾಗಿ ಹೇಳ್ತಾ ಇದ್ದಾರೆ ಅವರು, ಬಂಗಾರ ಅಂತೇಳ್ಬಿಟ್ಟು. ಓಕೆ, ಇದನ್ನು ನೀವು ಟಚ್ ಮಾಡ್ಬೋದಾ? ಒಂದು ಸಬ್ಸ್ಟೆನ್ಸ ಇದು ಬಂಗಾರ ಅಂದರೆ. ಸೊ ಸಬ್ಸ್ಟೆನ್ಸು ಮತ್ತು ಟಚ್ ಮಾಡೋಕ್ಕಾಗ್ತಿತ್ತಂದ್ರೆ ಏನಂತೀವಿ ನಾವು ಅದಕ್ಕೆ? ಮಟೀರಿಯಲ್ ನೌನ್ ಅಂತೇಳಿ ಕರಿತೀವಿ, ರೈಟ್. ಸೊ ದಿಸ್ ಈಸ್ ಆಲ್ ಅಬೌಟ್ ನೌನ್ ಆ್ಯಂಡ್ ಇಟ್ಸ್ ಟೈಪ್ಸ್. ಹೋಪ್ ಇಟ್ ಈಸ್ ವೆರಿ ಕ್ಲಿಯರ್ ಫಾರ್ ಯು ಗೈಸ್.